ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಚಾರ ಸಾಥಿ ಈ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಒಂದು ಅಪ್ಲಿಕೇಶನಲ್ಲಿ ಸ್ನೇಹಿತರೆ ನೀವು ಕಳುವಾದಂಥ ಮೊಬೈಲನ್ನು ನೀವು ಇಲ್ಲಿ ಬ್ಲಾಕ್ ಮಾಡ್ಬೋದು. ಹಾಗೆಯೇ ನಿಮ್ಮ ಹೆಸರಿನಲ್ಲಿ ಯಾವೆಲ್ಲ ಮೊಬೈಲ್ ಸಂಪರ್ಕ ಇದೆ ಅಂತ ನೀವು ಇಲ್ಲಿ ತಿಳ್ಕೊಬೋದು. ಅದೇ ರೀತಿ ನಿಮಗೆ ಬರುವಂಥ ಸ್ಕ್ಯಾಮ್ ಕಾಲ್ಗಳನ್ನು ನೀವು ಇಲ್ಲಿ ಬ್ಲಾಕ್ ಮಾಡ್ಕೋಬೋದು. ಹೀಗೆ ಹಲವಾರು ಸೇವೆಗಳನ್ನು ಸ್ನೇಹಿತರೆ ನೀವು ಇಲ್ಲಿ ಫ್ರೀಯಾಗಿ ಯೂಸ್ ಮಾಡ್ಬೋದು. ಇವತ್ತು ನಾನು ನಿಮಗೆ ಈ ಒಂದು ಸಂಚಾರ ಸಾಥಿ ಅಪ್ಲಿಕೇಶನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ಸಂಚಾರ ಸಾಥಿ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಮೂಲಕ ಡೈರೆಕ್ಟಾಗಿ ಡೌನ್ಲೋಡನ್ನು ಮಾಡ್ಬೋದು. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೀವು ಲಿಂಕ್ ಮೇಲೆ ಕ್ಲಿಕ್ ಆಗಿ ಚಾನಲ್ಗೆ ಜಾಯ್ನ್ ಆಗಿ ಡೈರೆಕ್ಟಾಗಿ ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಆದಮೇಲೆ ಈ ರೀತಿ ಎಂಟರ್ಫೇಸ್ ಇರುತ್ತೆ. ಸೆಲೆಕ್ಟ್ ಆ್ಯಪ್ ಲ್ಯಾಂಗ್ವೇಜ್ ಅಂತ ಇರುತ್ತೆ. ಮೊದಲಿಗೆ ಇಲ್ಲಿ ನಾನೀಗ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋತೇನೆ. ಆನಂತರದಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಪುನಃ ಈ ಒಂದು ಆ್ಯಪ್ ಎಂಟರ್ಫೇಸ್ ಓಪನ್ ಆಗುತ್ತೆ. ಆನಂತರ ಸ್ನೇಹಿತರೆ, ಸಂವಹನ ಪಾಲುದಾರ ಸಂಚಾರ ಸಾಥಿಗೆ ಸ್ವಾಗತ ಅಂತ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೆಕ್ಸ್ಟು ಅನ್ವೇಷಿಸಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ನೋಂದಣಿ ಅಗತ್ಯ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ಈ ಒಂದು ಆ್ಯಪನ್ನು ಯೂಸ್ ಮಾಡಬೇಕಂದ್ರೆ ನೀವು ಮೊದಲಿಗೆ ಇಲ್ಲಿ ನೋಂದಣಿ ಮಾಡ್ಕೊಳ್ಳೇಬೇಕಾಗುತ್ತೆ. ಇಲ್ಲಿ ಮುಂದುವರಿಯಿರಿ ಅಂತ ಇರುತ್ತಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಪುನಃ ಮುಂದುವರಿಯಿರಿ ಮೇಲೆ ಕ್ಲಿಕ್ ಮಾಡಿ. ಆನಂತರ ಪರ್ಮಿಷನ್ನ ಎಲೋ ಮಾಡಿ. ಪರ್ಮಿಷನ್ ಎಲೋ ಆದಮೇಲೆ ಸ್ನೇಹಿತರೆ, ಇಲ್ಲಿ ನೀವು ನಿಮ್ಮೊಂದು ಮೊದಲ ಹಾಗೂ ಕೊನೆಯ ಹೆಸರನ್ನು ಎಂಟರ್ ಮಾಡಿ. ಹೆಸರು ಎಂಟರ್ ಆದಮೇಲೆ ನೋಂದಾಯಿಸಿ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ, ನೀವು ಇಲ್ಲಿ ನಿಮ್ಮೊಂದು ಸಿಮ್ಮನ್ನು ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೋಂದಣಿ ಪ್ರಗತಿಯಲ್ಲಿದೆ, ದಯವಿಟ್ಟು ಕಾಯಿರಿ ಅಂತ ಇದೆ. ಇಲ್ಲಿ 1 ನಿಮಿಷ ಟೈಮ್ ತಗೊಳುತ್ತೆ ವೆರಿಫೈ ಆಗೋದಕ್ಕೆ. ಸೊ ಈಗ ಮೊಬೈಲ್ ಸಂಖ್ಯೆ ಕೂಡ ನೋಂದಣಿ ಆಗಿದೆ. ಇಲ್ಲಿ ಸರಿ ಮೇಲೆ ಕ್ಲಿಕ್ ಮಾಡಿ. ಆನಂತರ ಡೈರೆಕ್ಟಾಗಿ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ. ನಾಗರಿಕ ಕೇಂದ್ರಿತ ಸೇವೆ ಅಂತ. ಇಲ್ಲಿ ಮೊದಲನೇ ಒಂದು ಆಪ್ಷನು ಅನುಮಾನಾಸ್ಪದ ಮೋಸದ ಸಂವಹನಗಳನ್ನು ವರದಿ ಮಾಡಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ, ಇಲ್ಲಿ ನಿಮ್ಗೇನಾದರೂ ಮೋಸ ನಡೆದಿದ್ರೆ, ಅಂದರೆ ವಾಟ್ಸಪ್ ಮೂಲಕ ಇರ್ಬೋದು ಅಥವಾ ಕಾಲು SMS ಮೂಲಕ ನಿಮ್ಗೇನಾದರೂ ಸ್ಕ್ಯಾಮ್ ನಡೆದಿದ್ರೆ ಅದನ್ನು ನೀವು ಇಲ್ಲಿ ವರದಿ ಮಾಡ್ಬೋದು. ಇಲ್ಲಿ ಮಾಧ್ಯಮವನ್ನು ಆಯ್ಕೆ ಮಾಡಿ. ಅಲ್ಲಿ ನೀವು ಕಾಲ್, SMS, ವಾಟ್ಸಪ್ ಅಂತ ಇರುತ್ತೆ. ಎಕ್ಸಾಂಪಲ್ಗೆ ನಾನು ವಾಟ್ಸಪ್ ಅಂತ ಆಯ್ಕೆ ಮಾಡಿದ್ದೀನಿ. ಆನಂತರ ಇಲ್ಲಿ ಶಂಕಿತ ಸಂವಹನ ಸ್ವೀಕರಿಸಿ ನೋಂದಣಿ ದೂರವಾಣಿ, ಅಂದರೆ ಯಾರು ಸ್ಕ್ಯಾಮ್ ಆಗಿರುತ್ತಲ್ಲ ಅವರ ಮೊಬೈಲ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಿ. ಈಗ ನೀವೇ ಸ್ಕ್ಯಾಮ್ ಆಗಿದ್ದರೆ ಇಲ್ಲಿ ನಿಮ್ಮ ನಂಬರನ್ನು ಸೆಲೆಕ್ಟ್ ಮಾಡಿ. ಆನಂತರ ಇಲ್ಲಿ ಸಂಕೇತ ವಂಚನೆ ಸಂವಹನ ವಿವರ ಅಂತ ಇರುತ್ತೆ. ಇಲ್ಲಿ ವರ್ಗವನ್ನು ಆಯ್ಕೆ ಮಾಡಿರುತ್ತೆ. ಆನಂತರ ಇಲ್ಲಿ ಯಾವ ಸಂಖ್ಯೆಯಿಂದ ನಿಮಗೆ ಈ ಒಂದು ಮೋಸ ನಡೆದಿದೆ ಅಂತ ಇಲ್ಲಿ ನಂಬರನ್ನು ಎಂಟರ್ ಮಾಡ್ಕೋಬೇಕು. ಆನಂತರ ಇಲ್ಲಿ ಡೇಟು, ದೂರಿನ ವಿವರ, ವೈಯಕ್ತಿಕ ವಿವರ ಪ್ರತಿಯೊಂದನ್ನು ಫಿಲ್ ಮಾಡಿ ಇಲ್ಲಿ ವಿನಂತಿಯನ್ನು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಇನ್ನು ಅದೇ ರೀತಿ ಎರಡನೇ ಒಂದು ಆಪ್ಷನ್ನು, ನೀವು ಕಳೆದು ಅಥವಾ ಕಳುವಾದ ಮೊಬೈಲ್ ಫೋನನ್ನು ಬ್ಲಾಕ್ ಮಾಡಿ ಅಂತ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹಲವಾರು ರೀತಿಯ ಆಪ್ಷನ್ ಇರುತ್ತೆ. ಕಳೆದು ಹೋದ ಅಥವಾ ಕಳುವಾದ ಮೊಬೈಲನ್ನು ಬ್ಲಾಕ್ ಮಾಡಿ, ಕಂಡು ಬಂದ ಮೊಬೈಲನ್ನು ಅನಿರ್ಬಂಧಿಸಿ, ಹಾಗೆಯೇ ವಿನಂತಿ ಸ್ಥಿತಿಯನ್ನು ಪರಿಶೀಲಿಸಿ, ವಿನಂತಿ ಸಂಖ್ಯೆಯನ್ನು ಮರೆತಿರು ಅಂತ. ಇಲ್ಲಿ ಮೊದಲನೇ ಒಂದು ಆಪ್ಷನ್ನು ಕಳುವಾದ ಮೊಬೈಲನ್ನು ಬ್ಲಾಕ್ ಮಾಡಿ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದೇನಾದರೂ ಮೊಬೈಲ್ ಕಳ್ಳತನ ಆಗಿದ್ರೆ ಆ ಒಂದು ಮೊಬೈಲನ್ನು ನೀವು ಇಲ್ಲಿ ಬ್ಲಾಕ್ ಮಾಡ್ಬೋದು. ಅಂದರೆ ಆ ಒಂದು ಮೊಬೈಲಿನ ಕಂಪ್ಲೀಟ್ ಮಾಹಿತಿಯನ್ನು ನೀವು ಇಲ್ಲಿ ನೀಡಬೇಕಾಗುತ್ತೆ. ಆ ಒಂದು ಮೊಬೈಲಿನ ಕಳೆದಿರುವಂಥ ಮೊಬೈಲಿನ IMEI ಕೋಡು, ಬ್ರ್ಯಾಂಡು, ಹಾಗೆ ಬೆಲೆ ಎಲ್ಲನೂ ಕೂಡ ನೀವು ಇಲ್ಲಿ ಅಪ್ಲೋಡನ್ನು ಮಾಡಿ ಕಳೆದಿರುವಂಥ ಮೊಬೈಲನ್ನು ಬ್ಲಾಕನ್ನು ಮಾಡ್ಕೋಬೋದು ನೀವು ಇಲ್ಲಿ. ಅದೇ ರೀತಿ ನೀವು ಆ ಒಂದು ಕಳೆದಿರುವಂಥ ಮೊಬೈಲನ್ನು ನಿಮ್ಗೇನಾದರೂ ಸಿಕ್ಕಿದ್ರೆ, ಅಂದರೆ ಕಳ್ಳತನ ಆಗಿರುವಂಥ ಮೊಬೈಲ್ ನಿಮ್ಗೇನಾದರೂ ವಾಪಸ್ ಸಿಕ್ಕಿದ್ರೆ ಇಲ್ಲಿ ನೀವು ಕಂಡು ಬಂದ ಮೊಬೈಲ್ನ ಅನಿರ್ಬಂಧಗೊಳಿಸುವಂಥ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಿನಂತಿ ID, ಮೊಬೈಲ್ ಸಂಖ್ಯೆ, ಅನಿರ್ಬಂಧಿಸಲು ಕಾರಣ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಸಲ್ಲಿಸುವ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ನೀವು ಬ್ಲಾಕ್ ಮಾಡಿರುವಂಥ ಮೊಬೈಲನ್ನು ಅನ್ಬ್ಲಾಕ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ವಿನಂತಿ ಸ್ಥಿತಿಯನ್ನು ಕೂಡ ಪರಿಶೀಲನೆ ಮಾಡ್ಬೋದು. ವಿನಂತಿ IDಯನ್ನು ಎಂಟರ್ ಮಾಡಿ. ಅದೇ ರೀತಿ ಇನ್ನು ಮೂರನೇದಾಗಿ ನಿಮ್ಮ ಹೆಸರಿನಲ್ಲಿರುವ ಮೊಬೈಲ್ ಸಂಪರ್ಕಗಳನ್ನು ತಿಳಿದುಕೊಳ್ಳಿ ಅಂತಿದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹೆಸರಿನಲ್ಲಿ ಯಾವೆಲ್ಲ ಮೊಬೈಲ್ ಸಂಪರ್ಕ ಇದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಕೆಲವೊಂದು ಮೊಬೈಲ್ ನಂಬರನ್ನು ಕೊಟ್ಟಿರ್ತಾರೆ. ಈ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನನ್ನ ಸಂಖ್ಯೆ ಅಲ್ಲ, ಅಗತ್ಯವಿಲ್ಲ ಅಂತ ಇರುತ್ತೆ. ಇಲ್ಲಿ ನೀವು ಸರಿಯಾದ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ಅದೇ ರೀತಿಯಲ್ಲಿ ನಿಮ್ಮ ಮೊಬೈಲ್ ಫೋನ್ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಅಂತ ಇರುತ್ತೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ಬಗ್ಗೆ ತಿಳ್ಕೊಬೋದು. ಅಂದರೆ ನಿಮ್ಮ ಮೊಬೈಲ್ನ IMEI ಕೋಡನ್ನು, 15 ಅಂಕಿಯ IMEI ಕೋಡನ್ನು ಎಂಟರ್ ಮಾಡಿ ನಿಮ್ಮ ಮೊಬೈಲ್ ಬಗ್ಗೆ ಮಾಹಿತಿಯನ್ನು ಪಡಿಬೋದು. ಸೊ ಇದು ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೇನೆ. ಹಾಗೆಯೇ ಇಲ್ಲಿ ಲಾಸ್ಟಲ್ಲಿ ಭಾರತೀಯ ಸಂಖ್ಯೆಯೊಂದಿಗೆ ಒಳಬರುವ ಅಂತಾರಾಷ್ಟ್ರೀಯ ಕರೆಗಳನ್ನು ವರದಿ ಮಾಡಿ ಅಂತ ಇದೆ. ನಿಮಗೇನಾದರೂ ಸ್ನೇಹಿತರೆ ಭಾರತ ಕೋಡ್ ಇರುವಂಥ, ಅಂದರೆ ಇಂಡಿಯನ್ ಕೋಡ್ ಇರುವಂತಹ
ನಂಬರ್ ಏನೇ ಸ್ಕ್ಯಾಮ್ ಕಾಲ್ ಬಂದರೆ ಅದನ್ನು ನೀವು ಇಲ್ಲಿ ವರದಿ ಮಾಡ್ಬೋದು. 91 ಕೋಡ್ ಇರುವಂಥ ಮೊಬೈಲ್ ನಂಬರ್ನಿಂದ ನಿಮಗೇನಾದರೂ ಸ್ಕ್ಯಾಮ್ ಕರೆಗಳು ಬಂದರೆ ಅದನ್ನು ನೀವು ಇಲ್ಲಿ ವರದಿ ಮಾಡ್ಬೋದು. ಪ್ರತಿಯೊಂದನ್ನು ಕ್ಲಿಯರಾಗಿ ಆಪ್ಷನ್ಸಲ್ಲಿ ತುಂಬಿ ಆನಂತರ ನೀವು ಇಲ್ಲಿ ವರದಿಯನ್ನು ಮಾಡ್ಕೋಬೋದು, ರಿಪೋರ್ಟನ್ನು ಮಾಡ್ಬೋದು. ಸ್ನೇಹಿತರೆ, ಈ ರೀತಿಯಾದಂಥ ಸೇವೆಗಳು ನಿಮಗೆ ಈ ಒಂದು ಸಂಚಾರ್ ಸಾಥಿ ಅಪ್ಲಿಕೇಶನಲ್ಲಿ ಸಿಗುತ್ತೆ. ಇದು ಫ್ರೀ ಆಗಿರುತ್ತೆ, ಯಾವುದೇ ರೀತಿ ಪೇಮೆಂಟ್ ಇರಲ್ಲ. ಸೊ ಏನಾದರೂ ನಿಮ್ಮ ಮೊಬೈಲ್ ಕಳೆದು ಹೋದಾಗ ಈ ಒಂದು ಸಂಚಾರ್ ಸಾಥಿ ಅಪ್ಲಿಕೇಶನ್ ತುಂಬ ಯೂಸ್ ಆಗುತ್ತೆ, ಅಂದರೆ ಬ್ಲಾಕನ್ನು ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.